ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಪಿ ಕೆ ಕನ್ನಡ ಚಾನಲ್. ಪ್ರಸ್ತುತ 15 ಲಕ್ಷ ರೂಪಾಯಿ ಆಸ್ತಿಯ ಒಡತೆ ಆಗಿರ್ತಕ್ಕಂಥ 27ರ ವಯಸ್ಸಿನ ವಿದ್ಯೆ ಅಂತಕ್ಕಂಥವ್ರು ಇನ್ನೂ ಕೂಡ ಮದುವೆ ಆಗಿರಲ್ಲ. ಸೊ ಇವರ ತಂದೆ ತಾಯಿ ತುಂಬ ಹುಡುಗನ್ನ ಹುಡುಕಾಟ ಮಾಡಿದರು, ಬಟ್ ಅದರಲ್ಲಿ ರಿಜೆಕ್ಟ್ ಆಗಿರೋದೇ ಜಾಸ್ತಿ ಜನ. ಯಾಕಂದರೆ ಅವ್ರದ್ದು ಒಂದು ಸ್ವಲ್ಪ ಆಸೆಗಳಿದೆ. ಅದೇನಂತ ಹೇಳ್ತೀನಿ. ಫಸ್ಟು ಇವರ ಇನ್ಫಾರ್ಮೇಷನ್ ಎಲ್ಲಿ ವಾಸವಾಗಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ಸ್ನೇಹಿತರೆ, ಹೆಸರು ವಿದ್ಯಾ, ವಯಸ್ಸು 27 ವರ್ಷ, ಬೆಂಗಳೂರಿನ ಕಂಪ್ನಿ ಒಂದರಲ್ಲಿ ಕೆಲಸ ಮಾಡ್ತಿದ್ದಾರೆ. ಆ್ಯಂಡ್ ಶಿಕ್ಷಣ ಕೂಡ ಅರ್ಧಕ್ಕೆ ನಿಲ್ಲಿಸಿದ್ದಾರೆ ಸ್ನೇಹಿತರೆ. ಸೊ ಎಜುಕೇಟೆಡ್ ಪರ್ಸನ್ ಆಗಿರ್ತಕ್ಕಂಥ ವಿದ್ಯಾ ಅವರು ಪ್ರಸ್ತುತ ಓದಿರ್ತಕ್ಕಂಥ ಹುಡುಗನ್ನ ಹುಡುಕಾಟ ಮಾಡ್ತಿರ್ತಾರೆ. ಇವರ ರಾಶಿ ಬಂದುಬಿಟ್ಟು ಮೇಷ ರಾಶಿ. ಆ್ಯಂಡ್ ಇವರ ತೂಕ ಬಂದುಬಿಟ್ಟು 60 kg ಇದ್ದಾರೆ. ಆ್ಯಂಡ್ ನೋಡೋದಕ್ಕೆ ಕೂಡ ಚೆಂದ ಇದ್ದಾರೆ. ಇವರ ತಿಂಗಳ ಸಂಬಳ 8,000 ರೂಪಾಯಿ ಬರುತ್ತೆ ಅಂತ ಹೇಳಿರ್ತಕ್ಕಂಥದ್ದು. ಅದು ಅಷ್ಟರೂ ಕೂಡ ಇವರು ಸೇವ್ ಮಾಡಿಟ್ಕೊಂಡಿದ್ದಾರೆ, ಯಾವುದಕ್ಕಾದ್ರೂ ಮುಂದೆ ಯೂಸ್ ಆಗುತ್ತೆ ಅಂತ. ಸೊ ಇವರಿಗೆ ಯಾವ ರೀತಿಯ ಹುಡುಗ ಬೇಕು ಅಂತ ಹೇಳಿರೋದು ಅಂತಂದರೆ, ಆಸೆಗಳು ಕಾಮನ್ ಆಗಿದೆ ಸ್ನೇಹಿತರೆ. ಹುಡುಗ ನನ್ನ ತರಹದ ಮಾಡ್ರನ್ ಆಗಿ ಇರಬೇಕು. ಮಾಡ್ರನ್ ಅಂದರೆ ಈಗಿನ ಜನರೇಷನ್, ಈಗಿನ ಜನಗಳು ಯಾವ ರೀತಿಯಲ್ಲಿ ಬಟ್ಟೆ ಹಾಕ್ಕೊಳ್ತಾರೆ, ಯಾವ ರೀತಿಯಲ್ಲಿ ಸ್ಟೈಲಿಶ್ ಆಗಿರ್ತಾರೆ, ಆ ರೀತಿಯ ಮಾಡ್ರನ್ ಆಗಿರಬೇಕು. ಜೊತೆಗೆ ಈಗಿನ ಜನ ಹೆಂಗಿರ್ತಾರೆ ಅದನ್ನು ನೀವು ಕೂಡ ಮಾಡಬೇಕು. ಬಟ್ಟೆ ವಿಚಾರದಲ್ಲಾಗಿರಲಿ, ಸ್ಟೈಲಿಶ್ ವಿಚಾರದಾಗಲಿ, ಆ್ಯಟಿಟ್ಯೂಡ್ ವಿಚಾರದಲ್ಲಾಗಿರಲಿ, ಈ ರೀತಿಯ ವ್ಯಕ್ತಿತ್ವ ನಿಮ್ಮ ಹತ್ರ ಇರಬೇಕು. ಮದುವೆಗೂ ಮುನ್ನ ನನ್ನ ಸುತ್ತಾಡೋಕ್ಕೆ ಅಂತ ಕರ್ಕೊಂಡು ಹೋಗಬೇಕು. ಪಾರ್ಕು, ಪಬ್ಬು ಅದು ರೀತಿ ಅಂತಂದ್ಬಿಟ್ಟು ನನಗೆ ಸುತ್ತಾಡೋಕ್ಕೆ ಕರ್ಕೊಂಡು ಹೋಗಬೇಕು. ಸೊ ನೀವು ಬರ್ತೀನಿ ಅಂದರೆ ನಮ್ಮಿಬ್ಬರ ಮಧ್ಯೆ ಮದುವೆಗೂ ಮುನ್ನ ಒಂದೇ ಒಂದು ಸಲ ಇಬ್ಬರು ರೂಮ್ಗೆ ಹೋಗ್ಬಿಟ್ಟು ಆಟನೂ ಕೂಡ ಆಡೋಣ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಆ್ಯಂಡ್ ಬಟ್ ಅದು ನಮ್ಮಿಬ್ಬರ ಮಧ್ಯೆ ಇರಬೇಕು. ಅಂದ್ರೆ ನೀವು ಆ ಒಂದು ರಸನ ನನ್ನ ಒಳಗಡೆ ಬಿರಬಾರ್ದು. ಯಾಕಂದರೆ ಮುಂದೆ ಮದುವೆ ಆಗಲಿಲ್ಲ ಅಂತಂದರೆ ಪ್ರಸ್ತುತ ಮಗು ಹುಟ್ಟೋದೇ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ನೀವೇನಾದರೂ ಸಿಂಗಲ್ ಆಗಿದ್ದರೆ ಇವ್ರನ್ನ ಮದುವೆ ಆಗಬೇಕು ಅಂತ ನೀವೇನಾದರೂ ತೀರ್ಮಾನ ಮಾಡಿದರೆ ಬೇಗ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿ. ಅಲ್ಲಿ ಅವರು ಎಲ್ಲ ಚೆಕ್ ಮಾಡಿ ಒಬ್ಬನಿಗೆ, ಅಂದರೆ ಅವನಿಗೆ ಇಷ್ಟ ಆದಂತಹ ವ್ಯಕ್ತಿಗೆ ರಿಪ್ಲೈ ಕೊಡ್ತಾರೆ. ಅದು ನೀವು ಆಗಿರ್ಬೋದು, ಇನ್ನೊಬ್ಬ ಆಗಿರ್ಬೋದು. ಗೈಸ್, ಇವರ ಇನ್ನೊಂದು ಡ್ರೀಮ್ ಬಂದುಬಿಟ್ಟು ಈ ಒಂದು ರೆಡ್ ಕಲರಲ್ಲಿ ಒಂದು ಕಾರನ್ನ ಏನು ನೋಡ್ಕೊಳ್ತಿದ್ದೀರಾ. ಸೊ 2020 ಮಾಡೆಲಲ್ಲಿ ಇರತಕ್ಕಂಥ ಈ ಒಂದು ಕಿಯಾ ಆಫ್ಟರ್ ಅಪ್ಡೇಟೆಡ್ ಕಾರ್, ಅಂದರೆ ಕಿಯಾ ಮಾಡೆಲೆಡ್ ಕಾರ್ ಹೆಂಗಿದೆ ಆ ರೀತಿಯ ಒಂದು ಕಾರನ್ನು ಕೂಡ ಇದಕ್ಕೆ ಇರ್ತಕ್ಕಂಥದ್ದು. ಗೆಟ್ಟಿಂಗ್ ಇನ್ ಟು ದ ಥರ್ಡ್ ರಾವ್ ಇನ್ ಕ್ವಿಟ್ ಫ್ಯೂಚರೇಬಲ್ ಆ್ಯಂಡ್ ಪ್ರೊಸೆಲೆಬಲ್ ಒಂದು ಆ್ಯಡೆಡ್ ಕಾರು. ಆ್ಯಂಡ್ ಸೈಡ್ ಅನೌನ್ಸ್ಮೆಂಟ್ ಆ್ಯಂಡ್ ಡಿಸ್ಪ್ಲೇ, ಇದರ ಒಂದು ಗ್ಲಾಸಸ್ ಏನು ನೋಡ್ತಿದ್ದೀರಾ, ವೆರಿ ಹೈ ಕ್ವಾಲಿಟಿ ಆ್ಯಂಡ್ ವೆರಿ ಸೇಫ್ಟಿ ಆಗಿರ್ತಕ್ಕಂಥ ಗ್ಲಾಸಸ್ ಇಲ್ಲಿ ಇರ್ತಕ್ಕಂಥದ್ದು. ಆ್ಯಂಡ್ ಈ ಒಂದು ವಿ ಮಾಡಲ್ ಅಂತ ಏನು ಕರಿತಿದ್ದೀವಿ, ಸೊ ವಿ ಮಾಡಲು ಕೂಡ ಅಷ್ಟೇ ಚೆನ್ನಾಗಿದೆ ಸ್ನೇಹಿತರೆ. ಒಳಗಡೆ ಸ್ಪೇಸ್ ಬಂದುಬಿಟ್ಟು ಇದು ಡ್ಯಾಶ್ ಬೋರ್ಡ್ ಮತ್ತು ಒಳಗಡೆ ಒಂದು ಗೇರ್ ಬಾಕ್ಸ್ ಮತ್ತು ಸ್ಟೇರಿಂಗ್ ಏರಿಯಾ ಎಲ್ಲನೂ ಕೂಡ ಸ್ಮೂತ್ ಆಗಿದೆ. ಎಷ್ಟು ಸ್ಮೂತ್ ಅಂದರೆ, ಇವಾಗ ನಾವು ಏನಾದರೂ ವಸ್ತು ಮುಟ್ಟಿದಾಗ, ಒಂದು ಹಿಟ್ಟು ಅಂತ ಮುಟ್ಟಿದಾಗ ಯಾವ ರೀತಿಯಲ್ಲಿ ಕಂಫರ್ಟೇಬಲ್ ಆಗುತ್ತೆ ನಮಗೆ, ಆ ರೀತಿಯ ಕೆಲವೊಂದಿಷ್ಟು ಕಂಫರ್ಟೇಬಲ್ ಆಗಿರುತ್ತೆ. ಅಷ್ಟೊಂದು ಸ್ಮೂತ್ ಆಗಿರ್ತಕ್ಕಂಥ ಜರ್ನಿ ಕೂಡ ಇದರಲ್ಲಿ ನೀವು ಲಾಂಗ್ ಡ್ರೈವ್ ಮಾಡ್ಬೋದು. ಗೇರ್ ಬಾಕ್ಸಲ್ಲಿ ವಿಶೇಷ ಏನಂತಂದರೆ, ಪ್ರಸ್ತುತ 2 ಗೇರ್ ಬಾಕ್ಸ್ ಇದೆ. ಒಂದು ಈ ಕಡೆ, ಒಂದು ಬಲದಲ್ಲಿ ಗೇರ್ ಬಾಕ್ಸ್ ಇರ್ತಕ್ಕಂಥದ್ದು. ಸೊ ಲಾಂಗ್ ಡ್ರೈವ್ ಹೋಗೋರಿಗೆ ಗೊತ್ತಾಗುತ್ತೆ ಯಾವ ರೀತಿಯಲ್ಲಿ ಸೇಫ್ಟಿಯಾಗಿ ನೀವು ಇದರಲ್ಲಿ ಹೋಗ್ಬೋದು ಅಂತ. ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು AC ಇದೆ ಸ್ನೇಹಿತರೆ. ಸೊ ತುಂಬ ದೂರ ಹೋಗೋರಿಗೆ ಗಾಳಿ ಬರಲ್ಲ ಅಂದರೆ AC ಕೂಡ ಆ್ಯಕ್ಟಿವ್ ಆಗ್ಬೋದು. ಆ್ಯಂಡ್ 1658 cc ಇಂಜಿನ್ ಇದೆ. ಆ್ಯಂಡ್ ಇದು 1 ಲೀಟರ್ಗೆ ಮೈಲೇಜಿಗೆ ಬಂದು 27 ಕಿಲೋಮೀಟರ್ವರೆಗೂ ಹೋಗುತ್ತೆ ಅಂತ ಹೇಳಿರ್ತಕ್ಕಂಥದ್ದು. ಸೊ ಚೆನ್ನಾಗಿದೆ, ಸ್ಮೂತಾಗಿದೆ. ಆ್ಯಂಡ್ ಸೀಟ್ಸ್ ಕೂಡ ಅಷ್ಟೇ ಕಂಫರ್ಟೇಬಲ್ ಆಗಿದೆ. ಯಾರಾದರೂ ಲಾಂಗ್ ಡ್ರೈವ್ ಹೋಗಬೇಕು ಅಂದರೆ ಇದನ್ನು ತೆಗೆದುಕೊಳ್ಬೇಕು ಕಾರು, ಅಷ್ಟೊಂದು ಸೇಫ್ಟಿ ಆಗಿದೆ ಸ್ನೇಹಿತರೆ. ಸೊ ಇದು ಅವರ ಕನಸು. ತಗೊಳ್ಬೇಕು ಅಂತ ತೆಗೆದುಕೊಂಡಿದ್ದಾರೆ ಅಂತಲ್ಲ, ತಗೋಬೇಕು ಅಂತ ಇದ್ದಾರೆ. ಮದುವೆ ಆಗಲಿ, ಆಮೇಲೆ ಡಿಸೈಡ್ ಮಾಡೋಣ ಅಂತ ಅವರ ಒಂದು ಕನಸಲ್ಲಿದೆ. ಸೊ ಇದಾಗಿತ್ತು ಇವತ್ತಿನ ಒಂದು ಪ್ರೊಫೈಲು. ಮತ್ತೆ ಸಿಗ್ತೀನಿ ನಿಮಗೆ. ನಮಸ್ತೆ, ಬಾಯ್.